ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಯೂಟ್ಯೂಬ್ ಚಾನಲು. ನೋಡಿ, ನಾನು ಹಿಂದ್ಗಡೆ ಇರುವಂತಹ ಬಿಲ್ಡಿಂಗು ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರು. ಈ ಬಿಲ್ಡಿಂಗ್ ಇರೋದು ಬನಶಂಕರಿ 6 ಸ್ಟೇಜ್ 4th ಬ್ಲಾಕಲ್ಲಿ. ಇದು ಕಾರ್ನರು, ಸಿಂಗಲ್ ಆಕ್ಷನ್ ರೋಡು. ನೋಡಿ, ರಸ್ತೆ ಬಗ್ಗೆ ಹೇಳ್ತಾ ಇದ್ದೀನಿ. 40 ಅಡಿ ವೈಡ್ ಆಗಿರುವಂಥ ರಸ್ತೆ ನಿಮಗೆ ಸೌತ್ ಫೇಸಲ್ಲಿ ಸಿಗುತ್ತೆ. ಹಾಗೆ ಈಸ್ಟ್ ಫೇಸಲ್ಲಿ 30 ಅಡಿ ವೈಡ್ ಆಗಿರುವಂತಹ ರಸ್ತೆ ಇದೆ. ಸೌತ್ ಫೇಸಲ್ಲಿ ಕೂಡ ನಿಮಗೆ ಒಂದು ಗೇಟ್ ಇದೆ, ಮತ್ತು ಈಸ್ಟ್ ಫೇಸಲ್ಲೂ ಕೂಡ ಒಂದು ಗೇಟ್ ಬರುತ್ತೆ. ಫ್ರಂಟ್ ಎಲಿವೇಶನ್ ಸೌತ್ ಫೇಸಲ್ಲಿ ನೋಡಿ ಒಂದು ಸಲ. ನಿಮಗೆ ವಾಲ್ ಕ್ಲೈನಿಂಗೆಲ್ಲ ಸ್ಮಾರ್ಟ್ ಮಾರ್ಬಲ್ಸ್ ಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗು ಒಂದು ಪ್ಲ್ಯಾಂಟರ್ ಬಾಕ್ಸ್ ಇದೆ. ಮೇಲ್ಗಡೆ ಸ್ಟ್ರಕ್ಚರ್ ಪೇಂಟಿಂಗು ಮತ್ತು ಟೈಲ್ಸಲ್ಲಿ ಸ್ಟ್ರಕ್ಚರ್ ಆಗಿರುವಂತಹ ವಾಲ್ ಕ್ಲೈನಿಂಗ್ ಸಿಗುತ್ತೆ. ಇದು ಸೌತ್ ಫೇಸಲ್ಲಿರುವಂತಹ ಫ್ರಂಟ್ ಎಲಿವೇಶನ್ ಲುಕ್ಕು. ಗೇಟ್ ಬಗ್ಗೆ ಹೇಳಬೇಕು ಅನ್ನೋ ಹಾಗಿದ್ರೆ, ಕಾರ್ಗಳು ನಾವು ಈ ಕಡೆಯಿಂದನೂ ಪಾರ್ಕ್ ಮಾಡ್ಕೋಬೋದು. ಅದಕ್ಕಂತಲೇ ನಮಗೆ ಟೋಟಲ್ಲು 4 ಫೋಲ್ಡಬಲ್ಲು CNC ಕಟ್ಟಿಂಗ್ ಗೇಟ್ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಫಂಡ್ರ್ ಮ್ಯಾಕ್ಸು ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಓನರ್ ಹೆಸರು ಏಕಾಂಬರಂ ಅಂತ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದಾಗಿರುತ್ತೆ. ಡೈರೆಕ್ಟಾಗಿ ನೀವು ಅವ್ರಿಗೆ ಕಾಲ್ ಮಾಡ್ಕೋಬೋದು. ನಾನು ನಿಮಗೆ ಸ್ವಲ್ಪ ಈಸ್ಟ್ ಫೇಸಿಂದ ಕೂಡ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ ಮನೆ ಬಗ್ಗೆ, ಹಾಗೆ ಫಾಲೋಅಪ್ ಮಾಡಿ. ಇದು BDA, ಐ ಥಿಂಕ್ 22/30 ಬರುತ್ತೆ. ಒಂದು ಸಲ ಈಸ್ಟ್ ಫೇಸ್ ಫ್ರಂಟ್ ಎಲಿವೇಶನ್ ತೋರಿಸಿ. ನಿಮಗೆ ಎಲ್ ಶೇಪಲ್ಲಿ ಪ್ಲ್ಯಾಂಟರ್ ಬಾಕ್ಸ್ ಸಿಗುತ್ತೆ. ಸ್ಮಾರ್ಟ್ ಮಾರ್ಬಲ್ಲು, ಮನೆ ಹೆಸರು ಈ ಕಡೆಯೂ ಬರಿಬೋದು, ಆ ಕಡೆಯೂ ಕವರ್ ಮಾಡ್ಕೋಬೋದು. ಇಲ್ಲೂ ಕೂಡ ನಮಗೆ 4 ಫೋಲ್ಡಬಲ್ CNC ಕಟ್ಟಿಂಗು ಆ್ಯಂಡ್ ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿರುವಂತಹದ್ದು ಸಿಗುತ್ತೆ. ಒಳಗಡೆ ಹೋಗೋಣ. ಇದು ನಮಗೆ ಈಸ್ಟ್ ಫೇಸು ಗೇಟ್ ಆಗಿರುತ್ತೆ. ಗೆಳೆಯರೆ, ಈಗ ಪಾರ್ಕಿಂಗ್ ಲುಕ್ಕು. ಸರೌಂಡಿಂಗ್ ನೀವು ಒಂದು ಟರ್ನ್ ಮಾಡಿ, ಲೈಕ್ 2ರಿಂದ 3 ಕಾರ್ಗಳನ್ನ ನಿಲ್ಲಿಸ್ಕೊಳ್ಳೋ ಅಷ್ಟು ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. 2 ಗೇಟು ಕನೆಕ್ಟಿವಿಟಿ ಇದೆ. ಆ ಕಡೆಯಿಂದ ನೀವು ಬಂದರೆ ಈ ಕಡೆಯಿಂದ ಎಕ್ಸಿಟ್ ಆಗ್ಬೋದು. ವಾಲ್ ಕ್ಲೈನಿಂಗೆಲ್ಲ ನಿಮಗೆ 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. 6 ಅಡಿವರೆಗೂ ಹೈಟ್ ಆಗಿದೆ. ಹಾಗೆ ನಮಗೆ ಇಲ್ಲಿ ಒಂದು ಲಿಫ್ಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸಂಪ್ ಇದೆ, 12,000 ಲೀಟರ್ ಸಂಪ್ ಬರುತ್ತೆ. ಬೋರ್ವೆಲ್ ಇದೆ. ಓಕೆ, ಒಳ್ಳೆ ನೀರು ಬರ್ತಾಯಿದೆ. ಸ್ಟೇರ್ಕೇಸ್ ಕೆಳಗಡೆಗೆ UPS ಪಾಯಿಂಟ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ಸ್ಟೇರ್ಕೇಸ್ ಕೆಳಗಡೆ UPS ಪಾಯಿಂಟ್ ಆ್ಯಂಡ್ ಗ್ಯಾಸ್ ಪಾಯಿಂಟ್ ಬರುತ್ತೆ. ಇಲ್ಲಿ ನಿಮಗೆ ಕಾವೇರಿ ಪಾಯಿಂಟು ಶೂ ರ್ಯಾಕ್ ಇದೆ. ಹಾಗೆ ಇಲ್ಲಿ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರು, 3 ನಲ್ಲಿಗಳಿಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಜಾಗ. POP ಫಾಲ್ ಸೀಲಿಂಗು ಪಾರ್ಕಿಂಗಲ್ಲಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ. EV ವೆಹಿಕಲ್ಸ್ಗಳೆಲ್ಲ ಇದೆ ಅಂತಂದರೆ ಚಾರ್ಜ್ ಮಾಡ್ಕೋಬೋದು. ಸರ್ಕ್ಯೂಟ್ಗಳೆಲ್ಲ ನಿಮಗೆ ಅಲ್ಲಲ್ಲಿ ಸಿಗುತ್ತೆ. ಆ ಮೂಲೆಯಲ್ಲೇ ನಿಮಗೆ ಇನ್ ಕೇಸ್ ಕಾಮನ್ ಟಾಯ್ಲೆಟ್ ಈ ಫ್ಲೋರ್ಗೆ ಬೇಕು ಅನ್ನೋ ಹಾಗಿದ್ರೆ ಅಲ್ಲಿ ಸಿಗುತ್ತೆ, ಮಾಡ್ಕೋಬಹುದು. ಆಪ್ಷನ್ಸ್ ಇದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಮೇಲ್ಗಡೆ ಅದಕ್ಕಿಂತ ಮುಂಚೆ SS ರೇಲಿಂಗ್ಸು 304 ಗೇಜು, ಟೀಕುಡ್ ಪಿಲ್ಲರ್ ಇರುತ್ತೆ. ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. ಸ್ಟೇರ್ಕೇಸ್ಗೆ ಸ್ಲಿಪ್ಪರ್ನ ಕೆಳಗಡೆನೇ ಬಿಟ್ಟು ಮೇಲ್ಗಡೆ ಬರಬೇಕು. ನೋಡಿ, ಇಲ್ಲಿ SS ರೇಲಿಂಗ್ಸ್ ಕೊಟ್ಟಿದ್ದಾರೆ, ಮತ್ತು ಹ್ಯಾಂಡ್ ಗ್ರಾಬರ್ ಇದೆ SS ರೇಲಿಂಗ್ಸು, ಮತ್ತು 304 ಗೇಜು ವೆಟ್ರಿಫೈಡ್ ಟೈಲ್ಸು ವಿತ್ ಬಾರ್ಡರು. ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಒಂದು ಲುಕ್ ಇದೆ. ಹಾಗೆ ಮೇಲ್ಗಡೆಯಿಂದ ಆ ಕಡೆ ಟರ್ನ್ ಮಾಡಿ ತೋರಿಸಿ, ಬೇರೆ ಥರ ಲುಕ್ ಬರುತ್ತೆ. 30-40 ಮನೆ ಥರ ಇದೆ. PVC ಫಾಲ್ ಸೀಲಿಂಗು, ಸ್ಪಾಟ್ಲೈಟ್ ಎಲ್ಲ ಇದೆ. ಟಫನ್ ಗ್ಲಾಸು 12 mm, ಅದಕ್ಕೆ SS ರೇಲಿಂಗ್ಸ್ ಅಟ್ಯಾಚ್ ಆಗಿದೆ. ಇಲ್ಲಿ ನೀವು ಫ್ಲವರ್ ಪಾಟ್ಗಳೆಲ್ಲ ಇಟ್ಕೋಬೋದು. ಈಗ ಮೇನ್ ಡೋರು ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. 8 ಇಂಚಸ್ ವಾಸ್ಕಲಲ್ಲಿ ಮಾಡಿಕೊಟ್ಟಿದ್ದಾರೆ. ಟೀಕುಡ್ಡಲ್ಲಿ ಇರುವಂತಹ ಡೋರ್ ಇದು. ತುಂಬ ಶಬ್ದ ಬರ್ತಾಯಿದೆ, ಕ್ಷಮೆ ಇರಲಿ. ಒಳಗಡೆ ಹೋಗ್ತಾ ಇದ್ದೀನಿ. ಇದು ಫ್ಲೋರಿಂಗ್ ಬಂದು ನಿಮಗೆ ಸ್ಮಾರ್ಟ್ ಮಾರ್ಬಲ್ಲು. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನೋಡಿ, ಇದು ಮೇನ್ ಡೋರ್ ಅಲ್ವಾ, ಒಳಗಡೆ ಸೌಂಡ್ ಬರ್ತಾಯಿದೆ. ಕ್ಲೋಸ್ ಮಾಡಿಬಿಡ್ತೀನಿ, ಡಿಸ್ಟರ್ಬ್ ಕಡಿಮೆ ಆಗುತ್ತೆ. ಓಕೆ, ಎಂಟ್ರಿ ಆಗ್ತಾ ಇದ್ದಂಗೆ ಇದು ದೇವ್ರ ಮೂಲೆ, ನಾರ್ತ್ ಈಸ್ಟ್ ಕಾರ್ನರು. ದೇವ್ರ ಮೂಲೆಯಲ್ಲಿ ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡುವಷ್ಟು ಜಾಗನ ಮಾಡಿಕೊಟ್ಟಿದ್ದಾರೆ. ಸ್ಮಾರ್ಟ್ ಮಾರ್ಬಲ್ಸು, ವಾಲ್ ಕ್ಲೈನಿಂಗು, ಟೀಕುಡ್ಡು, ಫಾಲ್ ಸೀಲಿಂಗ್ ಸಿಗುತ್ತೆ. ಈಗ ಅಲ್ಲಿದ್ದಾನೆ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸಿದ್ರೆ,
ಇಲ್ಲಿ ಒಂದು CNC ಕಟಿಂಗಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ ಕಡೆ ಸೈಡ್ ನಮಗೆ ಅಡುಗೆ ಮನೆ ಬರುತ್ತೆ ಮತ್ತು ಇದು ಲಿಫ್ಟ್ ಆಗಿರುತ್ತೆ. ಹೀಗೆ ಮುಂದೆ ಬನ್ನಿ. ಈ ಮನೆಗೆ ತುಂಬ ಮಹತ್ವವಾಗಿ ಕೊಟ್ಟಿರೋದು ಅಂತಂದರೆ ಬಿಗ್ ಹಾಲ್, ತುಂಬ ಸ್ಪೇಷಿಯಸ್ ಹಾಲ್ ಬಂದಿರುತ್ತೆ. ಬನ್ನಿ ಒಳಗಡೆ. ಸೂಪರ್ ಬಂದಿದೆ. ಈ ವಾಲ್ ಕ್ಲೈನಿಂಗ್ ಎಲ್ಲ ನೀವು ಏನು ನೋಡ್ತಾ ಇದ್ದೀರಾ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ. ಓಕೆ, ಈಗ ಟಿ ವಿ ಬಂದು ನಿಮ್ಮ ಹಿಂದ್ಗಡೆ ಇದೆ. ಅದಕ್ಕಿಂತ ಮುಂಚೆ ನೀವು ಸೋಫಾ ಅಲೈನ್ಮೆಂಟ್ ಮಾಡ್ಕೊತೀರ ಅಂತಂದರೆ ಎಷ್ಟೇ ದೊಡ್ಡ ಸೋಫಾ ಇದ್ರೂ ಎಲ್ ಶೇಪಲ್ಲಿ ಇಟ್ಕೋಬೋದು. ಇದು ಕಾರ್ನರ್ ಆಗಿರೋದ್ರಿಂದ ವೆಂಟಿಲೇಷನ್ಗೆ 6/8 ಇರುವಂತಹ ಬಿಗ್ ವಿಂಡೋನ ಕೊಟ್ಟಿದ್ದಾರೆ. ಇವಾಗ ಆ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ನೋಡಿದರೆ ಇದೊಂದು ಟಿ ವಿ ಕ್ಯಾಬಿನೆಟ್ಟು ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಮಾಡಿಕೊಟ್ಟಿದ್ದಾರೆ. ಟಿ ವಿನ ಇಲ್ಲಿ ಮೌಂಟ್ ಮಾಡಬಹುದು. PVC ಆ್ಯಂಡ್ POP PVC ಅಷ್ಟೇ ಇಲ್ಲಿರೋದು. ಆ್ಯಂಡ್ ಅಕ್ರಾಲಿಕ್ ಲ್ಯಾಮಿನೇಷನಲ್ಲಿ ಇಂಟೀರಿಯರ್ ವರ್ಕಲ್ಲಿ ನಿಮಗೆ ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ ವಿತ್ ಫ್ಯಾನ್ಸಿ ಲೈಟು. ಚೆನ್ನಾಗಿದೆ. ಇದು ಒಂದು ಫುಲ್ ಹಾಲ್ನ ಇಂಟೆನ್ ಸೂಪರಾಗಿದೆ. ಫ್ಲೋರಿಂಗು ಸ್ಮಾರ್ಟ್ ಮಾರ್ಬಲ್ಸು, ಇಟಾಲಿಯನ್ ಮಾರ್ಬಲ್ಗಿಂತ ಮೇಂಟೆನೆನ್ಸ್ ಈಸಿ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಯಾಗಿರುತ್ತೆ ಇದು. ಇಲ್ಲಿ UPS ಪಾಯಿಂಟು ಇಲ್ಲಿದೆ. ಆ್ಯಕ್ಚುಲಿ ನಾನು ಕೆಳಗಡೆ ಹೇಳಿದೆ, ಕ್ಷಮೆ ಇರಲಿ. ಸ್ಟೋರೇಜ್ ಆ್ಯಂಡ್ UPS ಪಾಯಿಂಟ್ ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಲ್ ಮಾತ್ರ 22/30ದಲ್ಲಿ ಸ್ಪೇಷಿಯಸ್ ದೊಡ್ಡದಾಗಿ ಬಂದಿರುವಂತಹ ಇದೊಂದು ಹಾಲ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ಲು ಲಿಫ್ಟ್ ಎಲ್ಲ ಇದೆ ಈ ಮನೆಗೆ. ಗೆಳೆಯರೆ, ಈಗ ಅಡುಗೆ ಮನೆ. ಈ ಅಡುಗೆ ಮನೆಯಲ್ಲಿ ನಿಮಗೆ ಕ್ವಾರ್ಟ್ಸ್ನ ಕೊಟ್ಟಿದ್ದಾರೆ. ಸ್ಲ್ಯಾಬ್ ಆಗಿ ಕ್ವಾರ್ಟ್ಸ್ ಇದೆ. ಇಲ್ಲಿ ವಾಟರ್ ಪ್ಯೂರಿಫೈ ಎಲ್ಲ ಇಲ್ಲಿ ಬರುತ್ತೆ. ಇನ್ಬಿಲ್ಟು ವಾಟರ್ ಪ್ಯೂರಿಫೈ ಇದೆ. ಓಕೆ, ಇಲ್ಲಿ ಈ ಅಗ್ನಿ ಮೂಲೆಯಲ್ಲಿ ಸ್ಟವ್ನ ಇಟ್ಕೋಬೋದು. ಇಲ್ಲಿ ಸ್ಟವ್, ಇಲ್ಲಿ ನಿಮಗೆ ಚಿಮ್ನಿ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ. 2x2 ವಿಂಡೋ, 2 ಶಟರ್ಸ್ ಬರುತ್ತೆ. ಎಲ್ಲ ಹೈಡ್ರಾಲಿಕ್ ಲಿಫ್ಟು ಆಗಿರುತ್ತೆ. ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು, ಎಲ್ಲ ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ಓಕೆ, ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ ವಿತ್ ಪ್ರೊಫೈಲ್ ಲೈಟು. ಇದಿಷ್ಟು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗಿಲ್ಲೊಂದು ಯುಟಿಲಿಟಿ ಕೂಡ ಇದೆ. ಯುಟಿಲಿಟಿದಲ್ಲಿ ನೀವು ಪಾತ್ರೆ ಎಲ್ಲ ತೊಳ್ಕೊಳ್ಳೋ ಥರ ಸೌಲಭ್ಯನ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿಗೆ ಎಲ್ಲರೂ MS ರೇಲಿಂಗ್ಸ್ ಹಾಕ್ತಾರೆ. ಇಲ್ಲಿ ರೆಡ್ ಬ್ರಿಕ್ಸು ಫ್ಯಾನ್ಸಿ ಡಿಸೈನಲ್ಲಿ ಹಾಕ್ಕೊಟ್ಟಿದ್ದೀವಿ. ಈ ಯುಟಿಲಿಟಿ ಡೋರ್ ಕೂಡ ನಿಮಗೆ ವಿನಿಯರ್ ಡೋರ್ ಆಗಿರುತ್ತೆ. ಈಗ ಅಲ್ಲಿಂದ ನಿಂತ್ಕೊಂಡು ಇದು ನೋಡಿದರೆ ಒಂದು ಅಡುಗೆ ಮನೆಯ ಲುಕ್ಕು ತುಂಬ ಚೆನ್ನಾಗಿ ಬಂದಿರುವಂಥದ್ದು. ಸರಿ, ಹಾಗಾದರೆ ಈ ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ನಾನು ಕವರ್ ಮಾಡಿ ತೋರಿಸಿದ್ದೀನಿ. ಈಗ ಮೇಲ್ಗಡೆ ಹೋಗೋಣ. ಗೆಳೆಯರೆ, 3 ಅಡಿ ವೈಡ್ ಸ್ಟೇರ್ ಕೇಸ್ ಬರುತ್ತೆ. SS ರೇಲಿಂಗ್ಸು 304 ಗೇಜು. ಅದಕ್ಕೆ 12 mm ಟಫನ್ ಗ್ಲಾಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ನಮಗೆ ಒಂದು ಇಲ್ಲಿ ವಿಂಡೋ ಬರುತ್ತೆ. ಓಕೆ, ಇದು ವೆಂಟಿಲೇಷನ್ಗೆ ಮೇಲ್ಗಡೆಯೂ ಕವರ್ ಆಗುತ್ತೆ, ಕೆಳಗಡೆಯೂ ಗಾಳಿ ಬೆಳಕು ಬರುತ್ತೆ. ಲಿಫ್ಟಲ್ಲಿ ಒಂದು 3 ಜನ ಓಡಾಡ್ಬೋದು, ಆ ಥರ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಚಿಲ್ಡ್ರನ್ ಬೆಡ್ರೂಮು. ಆ ಎರಡರ ಮಧ್ಯದಲ್ಲಿ ಲಿಫ್ಟ್ ಪ್ರಾವಿಷನ್ನು ಈ ಥರ ಇದೆ. ಒಂದು ಸಲ ಲಿಫ್ಟ್ ಒಳಗಡೆನೂ ತೋರಿಸ್ಕೊಡಿ ಯಾವ ಥರ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ, ಡೌಟೇ ಇಲ್ಲ. ಸೂಪರಾಗಿದೆ, ಗ್ಲಾಸ್ ಸಿಸ್ಟಮ್ ಎಲ್ಲ. ಈಗ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಸರಿ, ಇದು ಚಿಲ್ಡ್ರನ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಇದೆ. ಈ ಬೆಡ್ರೂಮ್ನ ಫುಲ್ ಕವರ್ ಮಾಡ್ತೀನಿ. ಫ್ಲೋರಿಂಗು ಸ್ಮಾರ್ಟ್ ಮಾರ್ಬಲ್ಲು. ನನಗೆ ತುಂಬ ಇಷ್ಟ ಆಗಿರೋದಂದರೆ ಈ ಮನೆಯಲ್ಲಿ ಫ್ಲೋರಿಂಗು ತುಂಬ ಚೆನ್ನಾಗಿ ಬಂದಿದೆ. 3 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬರ್ ಸಿಗುತ್ತೆ. ಹಾಗೆ ವಿತ್ ಪ್ರೊಫೈಲ್ ಲೈಟು, ಓವರ್ ಹೆಡ್ ವಾರ್ಡ್ರೋಬರು. ಈ ಡೋರ್ ಹಿಂದ್ಗಡೆಗೆ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಓಕೆ, ಅದರ ಆಪೋಸಿಟು ಇಲ್ಲಿ ನಿಮಗೆ ಒಂದು ಸ್ಟಡಿ ಕ್ಯಾಬಿನೆಟ್ ಥರ ಮಾಡಿಕೊಟ್ಟಿದ್ದಾರೆ. ಬೇಕು ಅಂದರೆ ಒಂದು ಸ್ಟಡಿ ಟೇಬಲ್ ಥರ ಮಾಡ್ಕೋಬೋದು, ಬೇಡ ಅಂದರೆ ಫೋಲ್ಡ್ ಮಾಡ್ಕೋಬೋದು, ಆ ಥರ ಆಪ್ಷನ್ಸ್ ಇದೆ. ವೆಂಟಿಲೇಷನ್ಗೆ 4/6 ವಿಂಡೋ ಬರುತ್ತೆ. ಮತ್ತು ಒಂದು ಬಾಲ್ಕನಿ ಅಟ್ಯಾಚ್ ಆಗಿ ಬಾತ್ರೂಮ್ ಬಂದಿದೆ. ಬಾತ್ರೂಮ್ಗೆಲ್ಲ ನಿಮಗೆ ಫಿಟ್ಟಿಂಗ್ ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. 2x4 ವೆಟ್ರೋಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ಮು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ದಿಸ್ ಈಸ್ ಬಾತ್ರೂಮ್ ಗೆಳೆಯರೆ. ಬಾಲ್ಕನಿ 2 ಚೇರ್ಗಳನ್ನ ಹಾಕ್ಕೊಂಡು ಕೂತ್ಕೊಳ್ಳೋ ಅಷ್ಟು ಜಾಗನ ಮಾಡಿಕೊಟ್ಟಿರುವಂಥದ್ದು.
ಕಾರ್ನರ್ ಇರೋದ್ರಿಂದ ನಿಮಗೆ ಎರಡು ಕಡೆಯೂ ನೋಡೋದಕ್ಕೆ ಸಿಗುತ್ತೆ, ಅಂದರೆ ರಸ್ತೆನ. ರೈಟ್, ಬನ್ನಿ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ಬೆಡ್ರೂಮು, ಅಂದರೆ ಮಾಸ್ಟರ್ ಬೆಡ್ರೂಮ್ ಮೇನು ಮನೆಯದು ಇದ್ದಾಗಿರುತ್ತೆ. ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಸ್ಟೋರ್ ಬೇಕಾದ್ರೆ ಮಾಡ್ಕೋಬೋದು, ಬೇಡಂದರೆ ಕ್ಲೋಸ್ ಮಾಡ್ಕೋಬೋದು. ಒಂದು ಹೆಡ್ ಪ್ಯಾಡ್ ಬರುತ್ತೆ, ಸಾಫ್ಟಲ್ಲಿರುವಂಥ ಹೆಡ್ ಪ್ಯಾಡು. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಹೆಡ್ ಬೋರ್ಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ ವಿತ್ PVC. ದಿಸ್ ಈಸ್ ಕಿಂಗ್ ಸೈಜ್ ಕಾಟ್. ವಾರ್ಡ್ರೋಬರ್ ಬಗ್ಗೆ ಹೇಳಬೇಕು ಹಾಗಿದ್ದರೆ 3 ಡೋರಲ್ಲಿ ಮಾಡಿಕೊಟ್ಟಿರುವಂಥ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಸಿಗುತ್ತೆ ನಿಮಗೆ. ಓವರ್ ಹೆಡ್ ವಾರ್ಡ್ರೋಬರು ಮತ್ತು ಪ್ರೊಫೈಲ್ ಲೈಟು. ಇಲ್ಲಿ ಒಂದು ಚಿಕ್ಕದಾಗಿ TV ಕ್ಯಾಬಿನೆಟ್ಟು ಸಿಗುತ್ತೆ. ಹಾಗೆ ಗೆಳೆಯರೆ, ಈ ಕಡೆ ಕವರ್ ಮಾಡಿ ತೋರಿಸಿದರೆ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ನಮ್ಗೆ ಇಲ್ಲಿದೆ, ಮತ್ತು ಈ ಬೆಡ್ರೂಮ್ಗೆ ಬಾತ್ರೂಮ್ ಅಟ್ಯಾಚ್ ಆಗಿ ಇಲ್ಲಿ ಸಿಗುತ್ತೆ. ಮತ್ತು ತುಂಬ ದೊಡ್ಡದಾಗಿ ಈ ಬೆಡ್ರೂಮ್ಗೂ ಕೂಡ ಒಂದು ಬಾಲ್ಕನಿನ ಮಾಡಿ ಕೊಟ್ಟಿದ್ದಾರೆ. ಮನೆ ಮಾತ್ರ ಫಿನಿಶಿಂಗು ತುಂಬ ಚೆನ್ನಾಗಿ ಮಾಡಿಕೊಟ್ಟಿರುವಂಥದ್ದು. ಟೋಟಲ್ ನಾನು ನಿಮಗೀಗ 2 ಬೆಡ್ರೂಮ್ಗಳನ್ನ ತೋರಿಸಿದ್ದೀನಿ. ಇದ್ರ ಮೇಲ್ಗಡೆ ನಮಗೆ ಮತ್ತೆ 2 ಬೆಡ್ರೂಮ್ಗಳಿದೆ, ತೋರಿಸ್ಕೊಡ್ತೀನಿ ಬನ್ನಿ ನೋಡಿ. ಹಾಗೆ ಕಂಟಿನ್ಯೂಟಿ ಆಗುತ್ತೆ ನಮಗೆ. SS ರೈಲಿಂಗ್ಸ್ ಆಗಲಿ, ಟಫನ್ ಗ್ಲಾಸ್ ಆಗಲಿ, ಸ್ಟೇರ್ ಕೇಸು ಕಂಟಿನ್ಯೂ ಇದೆ. ವೆಂಟಿಲೇಷನ್ಗೆ ಹಾಗೆ ಒಂದು ವಿಂಡೋ ಇಲ್ಲೂ ಕೂಡ ಮಾಡಿದ್ದಾರೆ. ಫಿಕ್ಸೆಡ್, ಅದು ಓಪನ್ ಆಗೋದಿಲ್ಲ, ಬೆಳಕಿಗೆ ಮಾತ್ರ ಮಾಡಿರೋಂಥದ್ದು. ಗೆಳೆಯರೆ, ಥರ್ಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ಗಳು ಬರುತ್ತೆ. ಆ 2 ಮಧ್ಯದಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಲಿಫ್ಟ್ ಇದೆ. ಬನ್ನಿ ಒಂದು ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಇದು 3ನೇ ಬೆಡ್ರೂಮು. ನಾವು ಜಸ್ಟು ಒಂದು ಬೆಡ್ರೂಮ್ಗೆ ಮಾತ್ರ ನಿಮಗೆ ಒಂದು ಕಿಂಗ್ ಸೈಜ್ ಕಾಟ್ ಮಾಡಿಕೊಟ್ಟಿದ್ದೀವಿ. ಸಿಟ್ಟಿಂಗಲ್ಲಿ ಬಂದು ಕೂತ್ಕೊಂಡ್ರೆ ಬೇಕು ಅಂದರೆ ಮಾಡಿಕೊಡೋಣ, ಕೆಲವ್ರ ಹತ್ರ ಇರುತ್ತೆ, ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿದ್ದೀವಿ. ಬೇಕು ಅಂದರೆ ಮಾಡಿಕೊಡೋಣ, ಸರಿನಾ? ಇಲ್ಲೂ ಕೂಡ ಸ್ಲೈಡಿಂಗ್ ಡೋರ್ 3 ಡೋರ್ ವಾರ್ಡ್ರೋಬರ್ ಸಿಗುತ್ತೆ ವಿತ್ TV ಕ್ಯಾಬಿನೆಟ್ ಇದೆ. ಓವರ್ ಹೆಡ್ ವಾರ್ಡ್ರೋಬರ್ ವಿತ್ ಪ್ರೊಫೈಲ್ ಲೈಟು. ಇಲ್ಲಿ TV ಕ್ಯಾಬಿನೆಟ್ ಇದೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಇಲ್ಲೊಂದು ಬಾಲ್ಕನಿ ಸಿಗುತ್ತೆ. ಟೋಟಲ್ ನಮಗೆ 4 ಬೆಡ್ರೂಮ್ಗೆ 4 ಲಾಕ್ ಆಗಿದೆ, ಅದು ಇರಲಿ. ಇದು 3ನೇ ಬೆಡ್ರೂಮು. 4ನೇ ಬೆಡ್ರೂಮ್ ಆಪೋಸಿಟು. 4 ಬೆಡ್ರೂಮ್ಗಳಿದ್ರು 4 ಬೆಡ್ರೂಮ್ಗೂ ನಿಮಗೆ ಬಾಲ್ಕನಿ ಸಿಗುತ್ತೆ. ಇಂಟೀರಿಯರ್ ವರ್ಕ್ ಚೇಂಜ್ ಆಗಿರುತ್ತೆ ಅಷ್ಟೇ ನೋಡಿ. ಅದೇ ಸೇಮ್ ಫೋಲ್ಡಿಂಗು ಟೇಬಲ್ ಸಿಗುತ್ತೆ. 3 ಡೋರಲ್ಲಿ ಇರುವಂತಹ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟು. ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟು. ಈ ಕಡೆ ಸೈಡಲ್ಲಿ ನಿಮಗೆ ಬಾಲ್ಕನಿ ಇದೆ, ಹಾಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಇದೆ. 4ನೇ ಬೆಡ್ರೂಮ್ ಆಯಿತು. POP ಫಾಲ್ ಸೀಲಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಡೌಟೇ ಇಲ್ಲ. ನೆಕ್ಸ್ಟ್ ಫ್ಲೋರ್ ಅಂದರೆ ಟಾಪ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ ಗೆಳೆಯರೆ. ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್. ಇದು ಮತ್ತೆ ಪದೇ ಹೇಳ್ತೀನಿ, ಕಂಟಿನ್ಯೂ ಆಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್, ಏನೂ ಚೇಂಜಸ್ ಇಲ್ಲ. ಸ್ಕೈ ಲೈಟ್ ಒಂದಿದೆ, ನ್ಯಾಚುರಲ್ ಲೈಟ್ ಮನೆ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ವಾಷಿಂಗ್ ಮೆಷಿನ್ ಪಾಯಿಂಟ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ಒಂದು ಸ್ಟೋರೇಜ್ ಏನಾದರೂ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಒಂದು ಬಾಕ್ಸ್ ಮಾಡಿಕೊಟ್ಟಿದ್ದೀವಿ. MS ಡೋರು, ಹೈ ಗೇಜಿಂದು. ಫ್ಲೋರಿಂಗ್ ನಿಮಗೆ ಸೆರಾಮಿಕ್ ಟೈಲ್ಸ್ ಹಾಕಿದ್ದಾರೆ, ಆಂಟಿ ಸ್ಕಿಡ್ಡು 1/1. ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಏರಿಯಾ ಇದೆ, ಚೌಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿಗಳೆಲ್ಲ ಇದೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು. ಹಾಗೆ ಇಲ್ಲಿ ವಾಷಿಂಗ್ ಮೆಷಿನ್ ಪಾಯಿಂಟು. 3 ಸರ್ಕ್ಯೂಟ್ಗಳಿದೆ, ನೀವು ಎಲ್ಲಿ ಬೇಕಾದರೂ ವಾಷಿಂಗ್ ಮೆಷಿನ್ನ ಇಟ್ಕೋಬೋದು. ನೀವು ಅಲ್ಲಿದ್ದ ಹೋಗಿ ಈ ಕಡೆ ಬಂದರೆ ಇಲ್ಲಿ ಒಂದು ಬಾತ್ರೂಮ್ ಮಾಡಿಕೊಡ್ತಾರಂತೆ ಮೇಲ್ಗಡೆ. ಇದು ಆವಾಗ ಕ್ಲೋಸ್ ಆಗುತ್ತೆ ಡೋರು.
ವಾಷಿಂಗ್ ಮಿಷಿನ್ ಇಟ್ಕೊಂಡು ಇಲ್ಲೊಂದು ಬಾತ್ರೂಮ್ ಥರ ಮಾಡಿಕೊಡ್ತಾರೆ, ಟಾಪ್ ಫ್ಲೋರಲ್ಲಿ ಕೂಡ ಇರಲಿ ಅಂತ. ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದೆ. ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮು, ಇಲ್ಲಿ ಓಪನ್ ಟೆರೆಸ್ ಎಲ್ಲ ನಿಮಗೆ ಸೂಪರ್ ಆಗಿದೆ. ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ಸು, ಹಾಗೆ ಫುಲ್ ಅದಕ್ಕೆ ಸೇಫ್ಟಿಗೋಸ್ಕರ MS ರೈಲಿಂಗ್ಸು. ಮೇಲ್ಗಡೆ ತುಂಬಾ ಸೌಂಡ್ ಬರ್ತಾಯಿದೆ, ಹಾಗಾಗಿ ಕೆಳಗಡೆ ಹೋಗಿ ಈ ಮನೆ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಓಕೆ ಗೆಳೆಯರೆ, ಈ ಮನೆ ಬಂದು ಬನಶಂಕರಿ 6 ಸ್ಟೇಜು 4th ಬ್ಲಾಕು, ಕೃಷ್ಣ ದ್ವಾರಕ ಹೋಟ್ಲ್ ಹತ್ರ ಇದೆ, ಅಥವಾ ಆರ್ಮಿ ಇನ್ಸ್ಟಿಟ್ಯೂಟ್ ಕಾಲೇಜ್ ಹತ್ರ ಬರುತ್ತೆ. 22/30 ಸೌತ್ ಈಸ್ಟ್ ಕಾರ್ನರು, ಈಸ್ಟ್ ಮೇನ್ ಡೋರು. ಮನೆಯ ಆಸ್ಕಿಂಗ್ ಪ್ರೈಸು 2,40 lakhs, ನೆಗೋಷಿಯಬಲ್ಲು. ಈ ಮನೆ ನೋಡ್ಬೇಕಂದಲ್ಲಿ ಕೊಟ್ಟಿರುವಂತಹ ಸ್ಕ್ರೀನ್ ಮೇಲೆ ನಂಬರ್ ಪ್ಲೇ ಆಗ್ತಾ ಇರುತ್ತೆ, ಫೋನ್ ಮಾಡಿ. ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.